ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಜೆ ಒಳಗು ಸಂಜೆ ದೋಸೆಗೆ ಹಿಟ್ಟನ್ನ ರುಬ್ಬಿ ಇಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇದು ಹಳೆ ಮಿಕ್ಸಿ, ಅಲ್ಲೇ 18 ವರ್ಷ ಆಯಿತು ಮಿಕ್ಸಿ ತೊಗೊಂಡು. ರಿಪೇರಿಗೆ ಬರ್ತಾ ಇರುತ್ತೆ, ಆಗಾಗ ರಿಪೇರಿ ಮಾಡಿಸ್ತಾ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಮಿಕ್ಸಿ ಹೊಸ ಮಿಕ್ಸಿ ತೊಗೊಳ್ಳೋ ಸ್ಟೇಜಲ್ಲಿ ಇಲ್ಲ. ಹಾಗೆ ಮೀಶೋಯಿಂದ ಸ್ವಲ್ಪ ಕಿಚನ್ ಟವಲ್ಲು, ಹಾಗೆ ಏಪ್ರನ್ನು ಮತ್ತು ಇದು ಎಲ್ಲ ಬುಕ್ ಮಾಡಿದ್ದೆ. ಅದು ಬಂದಿತ್ತು ಆಫೀಸ್ ಅಡ್ರೆಸ್ಸಿಗೆ. ಸೊ ಹಾಗಾಗಿ ತೆಗಿತಾ ಇದ್ದೀನಿ. 8 ಪೀಸ್ ಬಂದಿತ್ತು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, 180 ರುಪೀಸು. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಉಲ್ಲನ್ ಟವಲ್ಲು ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ. ಹಾಗೆ ಸ್ಟವ್ ಒರೆಸೋದಕ್ಕೆ ಆಗಲಿ, ಕೈ ಹಿಡಿಯೋದಕ್ಕೆ, ಕೈ ಒರೆಸೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಒಂದು ಕಲರು 2 ಪೀಸ್ ಬಂದಿದೆ. ಒಟ್ಟು 8 ಪೀಸ್ ಬಂದಿದೆ. ಹಾಗೆ ಇದು ಏಪ್ರನ್ನು. ಈ ಪಾತ್ರೆ ತೊಳೆಯುವಾಗ ಫುಲ್ಲು ನೈಟಿಗೆಲ್ಲ ನೀರು ತೇವಾಗ್ಬಿಡುತ್ತಲ್ವ, ಹಾಗಾಗಿ ಪಾತ್ರೆ ತೊಳೆಯುವಾಗ, ಅಡುಗೆ ಮಾಡುವಾಗ ಬಟ್ಟೆ ಗಲೀಜಾಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಬುಕ್ ಮಾಡಿದೆ. ಇದು ಕಾಂಬೋ ಆಫರಲ್ಲಿ ಬಂದಿತ್ತು, 2 ಪೀಸಸ್ಸು. ಇದು 125 ರುಪೀಸ್ ಎರಡರಿಂದ. ಸೊ ಹಾಗಾಗಿ ತೊಗೊಂಡೆ. ಪರವಾಗಿಲ್ಲ. ಅಂದರೆ ಇದು ಹಿಂದೆ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ, ಅಂದರೆ ಪ್ಲಾಸ್ಟಿಕ್ ಅಲ್ಲ, ಅದು ಒಂಥರ ಬಟ್ಟೆ ಅದು. ಹಾಗೆ ಮುಂದೆ ಕಾಟನ್ ಇರುತ್ತೆ. ಇದು ಕಾಟನ್ ತೇವ ಆದ್ರೂ ನಮ್ಮ ಹಿಂದೆಗಡೆ ಇರೋ ಪ್ಲಾಸ್ಟಿಕ್ ಥರದ್ರಿಂದ ನಮಗೆ ಬಟ್ಟೆ ನಮ್ಮದು ನೆನೆಯಲ್ಲ, ಹಾಗೆ ಬಟ್ಟೆ ಗಲೀಜು ಆಗಲ್ಲ. ಹಾಗೆ ಸ್ವಲ್ಪ ದೊಡ್ಡ ಸೈಜೇ ಬಂದಿದೆ. ಅದನ್ನು ಕಟ್ಕೊಂಡು ಹಾಕ್ಕೋಬೇಕು, ಹಾಕೊಂಡು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಸದ್ಯಕ್ಕೆ ಈಗ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಮಕ್ಕಳು ಊರಿಂದ ಬಂದಮೇಲೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಿ. ಹಾಗೆ ನನ್ನ ಚಿಕ್ಕ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಕರೆದಿದ್ರು. ಹಾಗಾಗಿ ಹೋಗಿದ್ದೆ. ಅಲ್ಲಿ ಫೈಲ್ ಕೊಟ್ಟಿದ್ದರು. ಅಂತಂದರೆ ಇವರು ಏನೇನು ಎಕ್ಸಾಮಲ್ಲಿ ಬರೆದಿರ್ತಾರಲ್ವ ಅದನ್ನು ಕೊಟ್ಟಿದ್ದರು. ಹಾಗಾಗಿ ನೋಡಿದೆ. 85% ಬಂದಿದ್ದಾಳೆ. ಅಂದರೆ ಅವಳು ಈ ಸಲ 5th ಪಬ್ಲಿಕ್ ಇತ್ತಲ್ವ. ಸೊ ಹಂಗಾಗಿ ನಾನು ಕೇಳಿದೆ, ನೀವೇ ವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂತ. ಇಲ್ಲ, ಬೇರೆ ಸ್ಕೂಲಿಗೆ ಹೋಗಿರುತ್ತಂತೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. 85% ಬಂದಿರೋದು. ಇಲ್ಲಿಂದ ಸ್ವಲ್ಪ ಅವಳನ್ನ ಇನ್ನೂ ಚೆನ್ನಾಗಿ ಓದೋದಕ್ಕೆ ಇದು ಮಾಡಬೇಕು. ಹಾಗೂ ಟ್ಯೂಷನ್ಗೆ ಹಾಕ್ತೀನಿ ಅಂತ ಹೇಳಿದೆ. ಅವ್ರ ಮಿಸ್ಸು ಈಗಲೇ ಬೇಡ, ನೀವು 10th PUCಗೆ ಹಾಕಿ, ಸುಮ್ಮನೆ ಈಗಲಿಂದ ಹಾಕಿ ಯಾಕೆ ವೇಸ್ಟ್ ಮಾಡ್ತೀರಾ ದುಡ್ಡು, ಆ ದುಡ್ಡೆಲ್ಲ ಕೂಡಿಟ್ಕೊಂಡು ಒಂದೇ ಸಲ ಯಾವಾಗ ಹಾಕಿ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಮನೇಲಿ ಕೂರಿಸಿ 1 hour ಓದಿಸಿ ಸಾಕು, ಚೆನ್ನಾಗಿ ಓದ್ತಾಳೆ ಅಂತ ಅಂದರು. ಹಾಗೆ ಇದು ಝೆಪ್ಟೋಯಿಂದ ನಮ್ಮ ಆಫೀಸಲ್ಲಿ ನಮ್ಮ ಸರ್ ಆರ್ಡ್ರ್ ಮಾಡಿದರು, ಎಲ್ಲ ಆರ್ಗ್ಯಾನಿಕ್ಕು. ಹಾಗಾಗಿ ನೋಡ್ತಾ ಇದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಝೆಪ್ಟೋದಲ್ಲಿ 10 ಮಿನಿಟ್ಸಿಗೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನೋಡೋಣ ಅಂತ ಬುಕ್ ಮಾಡಿದರು ನಮ್ಮ ಸರ್ರು. ಬಟ್ ಅದು 22 ಮಿನಿಟ್ಸ್ ಅಂತ ಹೇಳಿ ಬಂದಿತ್ತು ಅದರಲ್ಲಿ. ಇದು ಆರ್ಗ್ಯಾನಿಕ್ ಶುಗರು, ಅಂದರೆ ಅವ್ರ ವೈಫಿಗೆ ಶುಗರ್ ಇದೆ. ಅಂದರೆ ನಮ್ಮ ಎದುರುಗಡೆ ಕೂತಿರ್ತಾರಲ್ಲ ಅನಿಲ್ ಸರ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಶುಗರ್ ಇರೋದಕ್ಕೋಸ್ಕರ ಅವರು ಶುಗರ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹುಡುಕಿ ಈ ಥರ ಆರ್ಗ್ಯಾನಿಕ್ ಶುಗರು, ರಾ ಶುಗರು ಈ ರೀತಿ ಎಲ್ಲ ಬುಕ್ ಮಾಡಿದರು ಅವ್ರ ವೈಫಿಗೆ ಅಂತ ಹೇಳ್ಬಿಟ್ಟು. ಅಂತಂದರೆ ಅದು ತಿಂದ್ರೂ ಶುಗರ್ ಬರಬಾರ್ದು. ಸೊ ಆ ರೀತಿ ನಾನೆಲ್ಲ ಒಂದೊಂದೇ ಓಪನ್ ಮಾಡಿ ನೋಡ್ತಾಯಿದ್ದೆ. ನನಗೆ ಈ ಬ್ಯಾಗ್ ಇಷ್ಟ ಆಯಿತು, ಪೇಪರ್ದೇ. ಬಟ್ ಆದರೆ ಇಷ್ಟೊಂದು ವೆಯ್ಟ್ನ ತಡೀತಿತ್ತಲ್ವ, ಹಾಗಾಗಿ. ಹಾಗೆ ಆರ್ಗ್ಯಾನಿಕ್ದು ಬೆಲ್ಲನೂ ಬುಕ್ ಮಾಡಿದ್ದಾರೆ, ಅಂದರೆ ಬೆಲ್ಲದ ಪುಡಿ. ಸೊ ಬೆಲ್ಲದ ಪುಡಿ, ಹಾಗೆ ಶುಗರು, ರಾ ಶುಗರು, ಮತ್ತು ಆರ್ಗ್ಯಾನಿಕ್ ಜಗ್ಗರಿ ಅಂತಾರೆ, ಅದೇ ಬೆಲ್ಲದ ಪೌಡ್ರು. ಸೊ ಇದೆಲ್ಲ ಬುಕ್ ಮಾಡಿದರು. ನೋಡಿ, ಇದು ಅಷ್ಟೇ ಆರ್ಗ್ಯಾನಿಕ್ದೇ ಜಗ್ಗರಿ ಪೌಡರು, ಅಂದರೆ ಬೆಲ್ಲದ ಪುಡಿ. ಸೊ ಆಮೇಲೆ ಒಂದು ಉಪ್ಪಿನ ಪ್ಯಾಕೆಟು, ಇದಿಷ್ಟನ್ನು ಬುಕ್ ಮಾಡಿದರು. ಬಂತು ಆಫೀಸಿಗೆ. ಸೊ ಅವರು ತೊಗೊಂಡೋಗೋದಕ್ಕೆ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಇದಿಷ್ಟು 398 ರುಪೀಸ್ ಏನೋ ಆಯಿತು. ಸೊ ಅಷ್ಟೇ, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ನಾನೇನು ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲಿ ಮನೆ ಹತ್ರನೇ ಬರ್ತಾರೆ, ಅಲ್ಲಂದರೆ ಮನೆ ಹತ್ರನೇ ತಂದು ಕೊಟ್ಬಿಡ್ತಾರೆ.
ಒಂದು ತಿಂಗಳಿಗಾಗೋ ಅಷ್ಟು ಸಾಮಾನು. ಹಾಗೆ ಈ ಥರದ್ದೆಲ್ಲ ನಾನು ಇನ್ನೂ ಟ್ರೈ ಮಾಡಿಲ್ಲ. ಸುಮ್ಮನೆ ಮನೆ ಖರ್ಚಿಗೆ ದುಡ್ಡು ಸಾಕಾಗಲ್ಲ ಇವೆಲ್ಲ ತೊಗೊಂಡು ಯೂಸ್ ಮಾಡೋದಕ್ಕೆ. ಹಾಗಾಗಿ ಅದನ್ನೆಲ್ಲ ಅವರು ಬ್ಯಾಗಿಗೆ ಹಾಕ್ಕೊಂಡ್ರು. ಹಾಗೆ ಇಲ್ಲಿ ಬಸ್ ಇಳಿದು ಬರುವಾಗ ಸಂಜೆ ಒಂದು ನಾಯಿ ನೋಡಿದೆ, ಎಷ್ಟು ಒಳ್ಳೆ ಹುಲಿ ಥರ ಇದೆ. ಸೊ ಅದನ್ನು ಎತ್ಕೊಂಡು ಹೋಗ್ತಾಯಿದ್ರು, ಅಂದರೆ ಬಸ್ಸಲ್ಲಿ ಇಳಿಸಿ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಭಯ ಆಯಿತು. ಹಾಗೆ ಇದು ಕೈ ಒರೆಸ್ಕೊಳ್ಳೋದಕ್ಕೆ ಈ ಟವಲ್ಲು ಅಷ್ಟೇ. ಇದು ಸ್ವಲ್ಪ ಲೇಟಾಗಿ ಬಂತು ಇದೊಂದು ದಿವಸ. ಇದು ಕಿಚನ್ಗೆ ಅಂತಲೇ ತರಿಸಿದ್ದೀನಿ. ಏನಕ್ಕಪ್ಪ ಅಂತಂದರೆ, ನಾವು ಕೈ ವಾಶ್ ಮಾಡ್ಕೊಂಬಿಟ್ಟು ಸಿಂಕಲ್ಲಿ ನೈಟಿಗೆ ಒರೆಸ್ಕೊಬಿಡೋದು, ಇಲ್ಲ ಕರ್ಟನ್ ಅಂದರೆ ಸ್ಕ್ರೀನ್ ಹಾಕಿರ್ತೀವಲ್ಲ, ಕಿಚನ್ ಸ್ಕ್ರೀನು, ಅದಕ್ಕೆ ಒರೆಸ್ಬಿಡ್ತೀವಿ. ಸೊ ಹಾಗಾಗಿ ಇದನ್ನು ತರಿಸ್ದೆ. ಇದನ್ನು ನೇತಾಕ್ಬಿಟ್ರೆ ನಾವು ಕೈ ತೊಳ್ಕೊಂಡಾಗ ಇದರಲ್ಲಿ ಒರೆಸ್ಕೋಬೋದು ಅಂತ ಹೇಳಿಬಿಟ್ಟು ಇದು 2 ತರಿಸ್ದೆ. ಇದು 3 ಟೋಟಲ್ ಕಿಚನ್ ಐಟಮಿಂದ ಒಂದು 500 ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್.